ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋ ಸ್ಪೆಷಲ್ ಏನಪ್ಪ ಅಂದರೆ ದಹಿ ವಡ, ತೈರು ವಡ, ಮೊಸರು ವಡ ಅಂತ ಕರೀತಾರಲ್ಲ ಅದೇನೇ. ಮನೆಯಲ್ಲಿರುವಂತಹ ವಸ್ತುಗಳನ್ನೇ ಉಪಯೋಗಿಸ್ಕೊಂಡು ಈಸಿಯಾಗಿ ಹೇಗೆ ಹೋಟೆಲ್ ಸ್ಟೈಲಲ್ಲಿ ದಹಿ ವಡ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲನೇದಾಗಿ ನಾನಿಲ್ಲಿ 1 ಕಪ್ ಆಗುವಷ್ಟು ಉದ್ದಿನಬೇಳೆ ತಗೊಂಡಿದ್ದೀನಿ. ಇದರಲ್ಲಿ ತುಂಬ ಪೌಡರ್ ಅಂಶ ಇರುತ್ತಲ್ವ, ಅದು ಹೋಗೋ ಹಾಗೆ ನೀರು ಈ ರೀತಿಯಾಗಿ ಕ್ಲಿಯರಾಗಿ ಕಾಣೋ ಹಾಗೆ ತೊಳ್ಕೊಂಡು ಬರಬೇಕಾಗುತ್ತೆ. ನಾನೊಂದು 3 4 ಬಾರಿ ತೊಳ್ಕೊಂಡು ಬಂದಿದ್ದೀನಿ. ಹಾಗೆ ಇದನ್ನು 2 ಗಂಟೆಗಳ ಕಾಲ ನೆನೆಯಲಿಕ್ಕೆ ಬಿಡ್ತೀನಿ. ಹಾಗೆ ಇನ್ನೊಂದು ಬೌಲಲ್ಲಿ ನಾನು ಹುಣಸೆ ಹಣ್ಣನ್ನು ನೆನೆ ಇಡ್ತಾ ಇದ್ದೀನಿ. ಒಂದು ದೊಡ್ಡ ನಿಂಬೆ ಹಣ್ಣಿನ ಗಾತ್ರದಷ್ಟು ತೊಗೊಂಡಿದ್ದೀನಿ. ಈ ಹುಣಸೆ ಹಣ್ಣು ಸ್ವಲ್ಪ ನೆಂದ ನಂತರ ಅದನ್ನು ಒಂದು ಸಾರಿ ತೊಳ್ಕೊಂಡು ಇನ್ನೊಂದು ಸ್ವಲ್ಪ ನೀರು ಹಾಕಿ ಗಟ್ಟಿಯಾಗಿರುವಂತಹ ಪಲ್ಪಿಂದು ರಸ ತೆಗಿಬೇಕು. ನಾವು ಅದರದ್ದನ್ನು ತೀರಾ ತೆಳು ಮಾಡ್ಕೋಬಾರ್ದು, ಸ್ವಲ್ಪ ಗಟ್ಟಿಯಾಗಿಯೇ ಸಿಗಬೇಕು. ಹಾಗೆ ಅದನ್ನು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡ್ಕೋತಾ ಇದ್ದೀನಿ. ನೀರನ್ನು ಮಾತ್ರ ಬಸಿದು ಹುಣಸೆ ಹಣ್ಣನ್ನು ಒಮ್ಮೆ ಹಿಂಡಿ ತೆಗಿತಾ ಇದ್ದೀನಿ. ಸ್ವಲ್ಪ ಗಟ್ಟಿ ಅನ್ನಿಸ್ತು ಅಂದರೆ ಅದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಒಮ್ಮೆ ಹಿಂಡ್ಕೊಂಡ್ರೆ ಆಯಿತು. ತುಂಬ ತೆಳು ಮಾಡ್ಕೊಳ್ಳೋದು ಬೇಡ, ಒಂದು ಮೀಡಿಯಮ್ ಕನ್ಸಿಸ್ಟೆನ್ಸಿಲಿದ್ದರೆ ಸಾಕು. ಇದನ್ನು ನಾನು ಸ್ಟವ್ ಮೇಲೆ ಇಟ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಸ್ವೀಟ್ನೆಸ್ ಸ್ವಲ್ಪ ಜಾಸ್ತಿ ಇರಲಿ ಇದರಲ್ಲಿ. ಇದು ಸ್ವಲ್ಪ ಖಟ್ಟ ಮಿಠ ಟೇಸ್ಟ್ ಬರಬೇಕು, ಹಾಗಿದ್ರೆ ತುಂಬಾ ರುಚಿ ಕೊಡುತ್ತೆ. ಇದು ಸ್ವಲ್ಪ ಬೆಲ್ಲ ಕರಗಿದ ನಂತರ ನಾನಿಲ್ಲಿ ಖಾರದ ಪುಡಿ ಸೇರಿಸ್ತಾ ಇದ್ದೀನಿ. ಈ ಮಿಶ್ರಣನ ಒಂದು 10ರಿಂದ 15 ನಿಮಿಷ ಕುದಿಸ್ಕೊಂಡ್ರೆ ಒಂದು ಹದಕ್ಕೆ ಬರುತ್ತೆ. ಹಾಗೆ ಟೇಸ್ಟ್ ಎಲ್ಲನೂ ಬ್ಯಾಲೆನ್ಸ್ ಆಗಿರುತ್ತೆ. ಆ ಟೈಮಲ್ಲಿ ನಾವಿದು ಸ್ಟವ್ ಆಫ್ ಮಾಡಿಕೊಂಡು ತೆಗೆದಿಟ್ಕೊಂಡ್ರೆ ಆಯಿತು. ನಮ್ಮದು ಇಮ್ಲಿ ಚಟ್ನಿ ರೆಡಿಯಾಗಿದೆ. ಹಾಗೆ ನಾನಿಲ್ಲಿ ಗ್ರೀನ್ ಚಟ್ನಿ ಕೂಡ ಮಾಡ್ಕೊತಾ ಇದ್ದೀನಿ. ಅದಕ್ಕೆ 1 ಹಿಡಿ ಆಗುವಷ್ಟು ಕೊತ್ತಂಬರಿ ಸೊಪ್ಪು, 1 ಮೆಣಸಿನಕಾಯಿ, ಹಾಗೆ 3 ಬೆಳ್ಳುಳ್ಳಿ ಹಾಕಿಬಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ರುಬ್ಕೊಂಡು ಬಂದರೆ ಆಯಿತು. ನಮ್ಮದು ಗ್ರೀನ್ ಚಟ್ನಿ ರೆಡಿಯಾಗಿದೆ, ಕೊತ್ತಂಬರಿ ಚಟ್ನಿ. ಸೊ ನಾನಿಲ್ಲಿ ಗ್ರೀನ್ ಚಟ್ನಿ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಇಮ್ಲಿ ಚಟ್ನಿನೂ ಕೂಡ ರೆಡಿ ಇದೆ. ಕೊನೆಯಲ್ಲಿ ಅದೆಲ್ಲ ನೆನೆಯೋಷ್ಟರಲ್ಲಿ ಉದ್ದಿನಬೇಳೆ ನಾನಿಲ್ಲಿ ಮೊಸರಿಗೆ ಸ್ವಲ್ಪ ಸಕ್ಕರೆಯನ್ನು ಮಿಕ್ಸ್ ಮಾಡಿ ತೆಗೆದಿಟ್ಕೋತೀನಿ, ಸಕ್ಕರೆ ಕರಗೋವರೆಗೂ. ದಹಿ ವಡಕ್ಕೆ ಬೇಕಾಗುವ 3 ಇಂಗ್ರೀಡಿಯೆಂಟ್ಸ್ ರೆಡಿಯಾಗಿದೆ. ಗ್ರೀನ್ ಚಟ್ನಿ, ಮೊಸರು ಹಾಗೂ ಸಕ್ಕರೆ ರೆಡಿ ಮಾಡ್ಕೊಂಡಿರೋದು, ಹಾಗೆ ಇಮ್ಲಿ ಚಟ್ನಿ. ನೋಡಿ, ಇದು ಈ ಕನ್ಸಿಸ್ಟೆನ್ಸಿಲಿ ನೋಡೋದಕ್ಕೆ ಸ್ವಲ್ಪ ಜಾಮ್ ಥರ ಕಾಣಿಸ್ತಾ ಇದೆ ಅಲ್ವಾ, ಈ ಕನ್ಸಿಸ್ಟೆನ್ಸಿಲಾದರೆ ಸಾಕು. ಈಗ ಇದೆಲ್ಲ ರೆಡಿಯಾಗಿದೆ. ಅಷ್ಟರಲ್ಲಿ ನಾನು ನೆನೆ ಇಟ್ಟಿರುವಂತಹ ಉದ್ದಿನಬೇಳೆ ಕೂಡ ನೆಂದಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕಿ ನುಣ್ಣಗೆ ರುಬ್ಕೊಂಡು ಬರ್ತೀನಿ. ಒಂದು ಅರ್ಧ ಕಪ್ ಆಗುವಷ್ಟು ನೀರು ಹಾಕ್ಕೊಂಡ್ರೆ ಸಾಕು. ಇದನ್ನು ನಾನು ನುಣ್ಣಗೆ ರುಬ್ಕೊಂಡು ಬಂದಿದ್ದೀನಿ ನೋಡಿ ಹೀಗೆ. ಇದನ್ನು ನಾನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ನಾವು ತುಂಬ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಉಪ್ಪು ಹಾಗೆ ಜೀರಿಗೆನ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ. ಇದೆಲ್ಲವನ್ನು ಸೇರಿಸಿ ತುಂಬ ಚೆನ್ನಾಗಿ ನಾವು ಇದನ್ನು ಮಿಕ್ಸ್ ಮಾಡಬೇಕಾಗುತ್ತೆ. ಅದರೊಳಗಡೆ ಏರ್ ತುಂಬ್ಕೋಬೇಕಾಗುತ್ತೆ, ಗಾಳಿ ತುಂಬಿ ಅದು ಹಗುರಾಗಬೇಕು. ಅಲ್ಲಿವರೆಗೂ ನಾವು ಇದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ತುಂಬ ಫಾಸ್ಟಾಗಿ ಮಿಕ್ಸ್ ಮಾಡಿದ್ರೆ ಬೇಗ ಗಾಳಿ ತುಂಬುತ್ತೆ. ಹೇಗೆ ಅಂದರೆ ನಾನಿಲ್ಲಿ ಒಂದು ಬೌಲ್ಗೆ ನೀರು ಹಾಕಿ ತೋರಿಸ್ತಾ ಇದ್ದೀನಿ ನೋಡಿ, ಮೇಲೆ ತೇಲ್ತಾ ಇದೆ. ಈ ರೀತಿ ತೇಲಿದ್ರೆ ಉದ್ದಿನ ಹಿಟ್ಟು ರೆಡಿಯಾಗಿದೆ ಅಂತ. ಸೊ ಇದನ್ನು ಒಮ್ಮೆ ಮಿಕ್ಸ್ ಮಾಡಿ ನಾನಿಲ್ಲಿ ಸ್ಟವ್ ಹಚ್ಚಿಬಿಟ್ಟು ಒಂದು ಸ್ವಲ್ಪ ನೀರು ಕಾಯಲಿಕ್ಕೆ ಇಡ್ತೀನಿ. ನೀರು ಸ್ವಲ್ಪ ಕುದಿಲಿಬೇಕು. ಅಲ್ಲಿ ನೀರು ಕುದಿಯೋ ಅಷ್ಟರಲ್ಲಿ ಒಂದು ಅರ್ಧ ಲೀಟ್ರ್ ಆಗೋವಷ್ಟು ಇಲ್ಲಿ ಎಣ್ಣೆನ ಬಾಣಲೆಗೆ ಸೇರಿಸ್ತಾ ಇದ್ದೀನಿ. ಈಗ ಎಣ್ಣೆನ ಕಾಯಲಿಕ್ಕೆ ಬಿಡ್ತೀನಿ. ನೀರು ಸ್ವಲ್ಪ ಕುದಿಲಿಕ್ಕೆ ಬಂದಿದೆ. ಈ ಟೈಮಲ್ಲಿ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ತೀನಿ. ಇದು ಸ್ವಲ್ಪ ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ, ಹಾಗಾಗಿ ನಾನು ಸ್ವಲ್ಪ ಹಿಂಗನ್ನು ಸೇರಿಸ್ತೀನಿ. ನೋಡ್ತಾ ಇದ್ದೀರಲ್ವ, ನಾನು ಎಣ್ಣೆ ಕಾದಿರೋದನ್ನು ಚೆಕ್ ಮಾಡಿಕೊಂಡು ನೋಡಿ, ಈ ರೀತಿಯಾಗಿ ಸ್ವಲ್ಪ ಕೈಗೆ ನೀರನ್ನು ಎದ್ಕೊಂಡು ಉದ್ದಿನ ಹಿಟ್ಟನ್ನ ತಗೊಂಡು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ನಾನು ವಡೆಗಳನ್ನ ಹಾಕೋತಾ ಇದ್ದೀನಿ. ಪ್ರತಿ ಬಾರಿನೂ ಒಮ್ಮೆ ನೀರಲ್ಲಿ ಕೈ ಎದ್ಬಿಟ್ಟು ಈ ರೀತಿಯಾಗಿ ತೆಗೆದು ಹಾಕೋಬೇಕಾಗುತ್ತೆ. ಹೀಗೆ ಮಾಡೋದ್ರಿಂದ ಎಣ್ಣೆಯಲ್ಲಿ ಹಿಟ್ಟು ಜಾರಿ ನೀಟಾಗಿ ಬೀಳುತ್ತೆ. ಹಾಗಾಗಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು 1-2 ನಿಮಿಷ ಬೇಯಿಸ್ಕೋಬೇಕಾಗುತ್ತೆ. ಇಲ್ಲಿ ಎಣ್ಣೆ ಜಾಸ್ತಿ ಕಾದಿರಬಾರ್ದು, ಒಂದು ಮೀಡಿಯಮ್ ಹದದಲ್ಲಿ ಕಾದಿದ್ರೆ ಸಾಕು. ಎಣ್ಣೆ ಏನಾದರೂ ಜಾಸ್ತಿ ಕಾದಿದ್ರೆ ನೀಟಾಗಿ ಫ್ರೈ ಆಗೋದಿಲ್ಲ, ಒಳಗಡೆ ಬೆಂದಿರೋದಿಲ್ಲ, ಹಾಗಾಗಿಬಿಡತ್ತೆ. ಒಂದು ಮೀಡಿಯಮಲ್ಲಿ ಇಟ್ಕೊಂಡು ಇದೇ ಕಲರ್ ಬಂದರೆ ಸಾಕು, ಜಾಸ್ತಿ ಕ್ರಿಸ್ಪಿನೆಸ್ ಆಗೋದು ಬೇಡ. ಸೊ ಇದನ್ನು ನಾನು ಹಿಂಗೆ ಬೆರೆಸಿರೋ ನೀರಿಗೆ ಹಾಕಿಬಿಟ್ಟು
ಒಂದು 2 ನಿಮಿಷ ಬಿಟ್ಬಿಟ್ಟು ನೋಡಿ ಈ ರೀತಿಯಾಗಿ ನೀರನ್ನು ಹಿಂಡಿ ತೆಗಿತಾ ಇದ್ದೀನಿ. ಈ ರೀತಿಯಾಗಿ ನೀರನ್ನು ಹಿಂಡಿ ತೆಗೆದ್ರೆ ಮಾತ್ರ ನಮ್ಮ ಮೊಸರನ್ನು ನಾವು ಮಾಡಿರೋ ಚಟ್ನಿ ಫಿಲ್ಲಿಂಗ್ ಇದೆಯಲ್ಲ ಅದನ್ನೆಲ್ಲನೂ ನೀಟಾಗಿ ಹೀರ್ಕೊಳ್ಳುತ್ತೆ. ಈ ರೀತಿಯಾಗಿ ನೀರನ್ನು ಹಿಂಡಿ ತೆಗೆದು ನಾನು ಮೊಸರು ಸಕ್ಕರೆ ಎಲ್ಲ ರೆಡಿ ಮಾಡಿ ಇಟ್ಟಿದ್ನಲ್ವ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದಾದ ನಂತರ ಇಂಬ್ಲಿ ಚಟ್ನಿ ಹಾಗೆ ಧನಿಯಾ ಚಟ್ನಿ ಕೂಡ ನಾನು ಇದ್ರ ಮೇಲೆ ಈ ರೀತಿಯಾಗಿ ಹಾಕೋತೀನಿ. ನೋಡಲಿಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆಯೋ ತಿನ್ನಲಿಕ್ಕೆ ಕೂಡ ಅಷ್ಟೇ ರುಚಿಯಾಗಿರುತ್ತೆ. ನಾನಿಲ್ಲಿ ಮನೆಯಲ್ಲಿರುವಂತಹ ಸಾಮಗ್ರಿಗಳನ್ನೇ ಯೂಸ್ ಮಾಡಿಕೊಂಡು ಈ ರೀತಿಯಾಗಿ ಟೇಸ್ಟಿಯಾಗಿರುವಂತಹ ದಹಿ ವಡ ಮಾಡಿದ್ದೀನಿ. ನೀವು ಕೂಡ ಒಮ್ಮೆ ಇದೇ ರೀತಿಯಾಗಿ ಟ್ರೈ ಮಾಡಿ ನೋಡಿ. ಇದ್ರ ಮೇಲೆ ಸ್ವಲ್ಪ ಮಿಕ್ಸ್ಚರ್ ಹಾಕಿದರೆ ಇನ್ನೂ ಸ್ವಲ್ಪ ಟೇಸ್ಟ್ ಎನ್ಹಾನ್ಸ್ ಆಗುತ್ತೆ. ಗಾರ್ನಿಷಿಂಗಿಗೋಸ್ಕರ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಖಾರದ ಪುಡಿಯನ್ನು ಕೂಡ ಮೇಲ್ಗಡೆ ಸ್ವಲ್ಪ ಸ್ಪ್ರಿಂಕಲ್ ಮಾಡಿಕೊಂಡ್ರೆ ಆಯಿತು. ನೋಡ್ತಾ ಇದ್ದೀರಲ್ವ ಎಷ್ಟು ಈಸಿಯಾಗಿ ಮಾಡ್ಕೋಬಹುದು ಅಂತ ದಹಿ ವಡನ. ಒಂದು ಸ್ವಲ್ಪ ಪ್ರೊಸೀಜರ್ ಲಾಂಗ್ ಇರುತ್ತೆ ಅನ್ನೋದು ಬಿಟ್ಟರೆ ತುಂಬಾ ಪರ್ಫೆಕ್ಟ್ ಆಗಿರುವಂತಹ ದಹಿ ವಡ ರೆಸಿಪಿ ಇದು. ಇದಕ್ಕಿಂತ ಈಸಿಯಾಗಿ ಯಾರೂ ಹೇಳ್ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.